ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮಮ್ಮ ಕೆಲಸಕ್ಕೆ ಹೋಗಿದ್ರಾ, ಅಲ್ಲಿಂದ ಕಪ್ ತಗೊಂಬಂದಿದ್ದಾರೆ. ಆ್ಯಕ್ಚುಲಿ ಕಪ್ ಕಡೆಯಕ್ಕೆ ಕೆಲಸಕ್ಕೆ ಹೋಗಿದ್ದು. ಅವತ್ತು ಕಪ್ ತಿಂತ ನಾವು ಈ ಕಾಡನ್ನ ಎಕ್ಸ್ಪ್ಲೋರ್ ಮಾಡೋಣ. ನಮ್ಮನೆ ಎದುರುಗಡೆ ಇರೋಂಥದ್ದು ಕಾಡಲ್ಲ, ಆ್ಯಕ್ಚುಲಿ MPM. ಇದನ್ನು ನಾನು ಸುಮಾರು ಸತಿ ನೋಡಿದ್ದೀನಿ. ಇವತ್ತು ನಿಮ್ಗೆ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಕಟ್ಟಿಗೆ ಅದೆಲ್ಲ ಕಟ್ಟಿಗೆ ಕಾಣಿಸ್ತಿರ್ಬೋದು, ಹಿಂದ್ಗಡೆ ದರ್ಗು ಅದನ್ನೆಲ್ಲ ಇಲ್ಲಿಂದಾನೇ ತರೋದು ನಮ್ಮ ಮನೇಲಿ. ಈ ಕಾಡಲ್ಲಿ ನಾನು ಸ್ಪೆಷಲ್ ಐಟಮ್ ನೋಡಿದ್ದೀನಿ, ಅದನ್ನು ತೋರಿಸ್ತೀನಿ ಬನ್ನಿ. ಗೈಸ್, ನಾನು ಈ ಕಾಡಲ್ಲಿ ವಿಚಿತ್ರವಾಗಿರೋದೊಂದು ಐಟಮ್ ನೋಡಿದೆ ಅಂತ ಹೇಳಿದ್ನಲ್ಲ, ಆ ಐಟಮ್ ಇಲ್ಲೇ ಇರೋದು. ಇಲ್ಲೊಂದು ಗೇರ್ ಗಿಡ ಇದೆ, ಹಳೇದೊಂದು ಗೇರ್ ಮರ ಇದೆ. ಆ ಮರದಲ್ಲಿ ಸುಮಾರು ಹುಳ ಇದೆ ಸುತ್ತೋಗಿರೋದು. ನಿಮ್ಗೆ ಗೊತ್ತಾ, ರಾತ್ರಿ ಕಟ್ಟಲ್ಲಿ ಒಂದು ಹುಳ ಕಿರ್ರ 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 ಅಂತ ಕೂಗ್ತಾ ಇರುತ್ತೆ, ಒಂದು ಸ್ವಲ್ಪ ಕಕ್ಕಶವಾಗಿ ಕೂಗ್ತಾ ಇರುತ್ತೆ. ಎಷ್ಟೊತ್ತಿಗೂ ಆ ಹುಳನೇ ಇಲ್ಲಿರೋದು. ನೋಡಿ ಗೈಸ್, ಇಲ್ಲಿರೋ ಎಲ್ಲ ಮರದಲ್ಲೂ ಒಂದು ಎರಡು ಈ ಥರ ಹುಳ ಇದ್ದೇ ಇದೆ. ನನ್ನ ಅಕ್ಕ ಕತೆ ಹೇಳಿಲ್ಲ ಅಂತಂದರೆ ಈ ಹುಳ ಹೆಂಗೆ ಸತ್ತೋಗೋದು ಅಂತ ಕತೆ ಹೇಳಿಲ್ಲ. ಅಂಥದ್ದು ಮರಿ ಆಗ್ತಿರ್ತದೆ. ನನ್ನ ಅಕ್ಕ ಕತೆ ಹೇಳಿದ್ದು ನಂಗೆ ಗೊತ್ತಿಲ್ಲ. ಅದ್ರದ್ದು ಮರಿ ಇದ್ರದ್ದು ಬೆನ್ನಿಂದ ಹಿಂಗೆ ಹೊರಗೆ ಬಂದು ಇದು ಸತ್ತೋಗೋದಂತೆ. ಇದ್ರದ್ದು ಶೆಲ್ ಬಿಟ್ಟು ಹೋಗಿರುತ್ತೆ. ಎಲ್ಲ ಮರದಲ್ಲೂ ಒಂದು ಎರಡು ಗಿಡ ಇದಿದೆ, ಹುಳ ಇದೆ. ಆ ಥರ ಇಷ್ಟು ಹುಳ ಸತ್ತೋಗಿರ್ಬೋದು. ಸಿ, ಇಲ್ಲೊಂದಿದೆ ಮೇಲ್ಗಡೆ ಒಂದು ರಾಶಿ ಇದೆ, ಕಾಣಿಸ್ತಿಲ್ಲ ಅಷ್ಟೇ. ಈ ಮರದಲ್ಲಿದೆ ನೋಡಿ, 1 2 3 ಹಾಗೆ ಮೇಲೆ ತನಕ ಒಂದು ರಾಶಿ ಇದೆ. ಮೇಲೆ ಜಾಸ್ತಿ ಸತ್ತೋಗಿದ್ದಾವೆ. ಕೆಳಗಡೆ 1 2 ಇದೆ. ಸಿ, ಈ ಮರದಲ್ಲಿ 1 2. ಈ ಕಡೆ ಬಂದರೆ ಇದರಲ್ಲಿ ಮೇಲಿದ್ದಾವೆ ಗೈಸ್. ಮೇಲೆ ನಿಮ್ಗೆ ಕಾಣಿಸ್ತಿಲ್ಲ ಇರ್ಬೋದು, ಬರೀ ಕಣ್ಣಲ್ಲಿ ಕಾಣಿಸ್ತಿದೆ. ಅಲ್ಲೊಂದಿದೆ ಮೇಲೆ. ಇದೊಳ್ಳೆ ಹಾವಿನ ಪೊರ ಬಿಟ್ಟಂಗಿಲ್ವ ಗೈಸ್. ನೋಡಿ, ಹೊರಗಡೆ ಪೂರ ಶೆಲ್ಲಿದೆ, ಒಳಗಡೆ ಪಾರ್ಟ್ ಇಲ್ಲ ಅಷ್ಟೇ. ಇಲ್ಲಿಂದ ಹುಳ ಹೊರಗೆ ಬಂದಿರ್ಬೋದು. ಮೊನ್ನೆ ಇಲ್ಲಿ ದರ್ಗೊಟ್ಟು ಮಾಡ್ತಿದ್ದೆ. ಇಲ್ಲೊಂದು 2 ರಾಶಿ ಮಾಡಿಟ್ಟಿದ್ದೀನಿ ನೋಡಿ ಗೈಸ್. ಇಲ್ಲೊಂದು ರಾಶಿ ಮಾಡಿಟ್ಟಿದ್ದೀನಿ. ಈ ಥರ ದರ್ಗೊಟ್ಟು ಮಾಡೋಷ್ಟೊತ್ತಿಗೆ ಇದು ನೋಡಿದೆ, ಏನಪ್ಪ ಇದು ಹುಳ ಇಷ್ಟೊಂದು ಸತ್ತೋಗಿದ್ದಾವೆ. ಇಲ್ಲಿ 1 2 3, ಒಂದೇ ಮರದಲ್ಲಿ 4, ಹಾಗೆ ಮೇಲ್ಗಡೆ ಸುಮಾರೆಲ್ಲ ಸತ್ತೋಗಿದ್ದಾವೆ. ಏನಪ್ಪ ಇದು ಈ ಥರ ಸತ್ತೋಗಿದ್ದಾವೆ ಅಂತ ನೋಡ್ತೀನಿ. ಎಲ್ಲ ಮರದಲ್ಲಿದ್ದಾವೆ 2 1. ನಾನು ಶಾಕು. ನಾನು ಹಾಕೊಂಡು ಹೇಳಿದೆ, ನಾನು ಅದು ಪೊರೆ ಬಿಟ್ಟು ಹೋಗಿರೋದು ಹಾವು ಥರ ಅಂದ್ಕೊಂಡು. ಆಮೇಲೆ ಅವ್ಳು ಹೇಳ್ತಾಳೆ, ಇಲ್ಲ ಅದು ರಾತ್ರಿ ಕಟ್ಟಲ್ಲಿ ಕೂಗ್ತದಲ್ಲ ಅದೇ ಹುಳ, ಅದು ಮರಿ ಹಾಕಿ ಸತ್ತೋಗಿರೋದು ಅಂಥೇಳಿ. ನಂಗೆ ಗೊತ್ತಿಲ್ದಿರೋದು ಹೊಸ ಫ್ಯಾಕ್ಟ್ ಒಂದು ನಂಗೆ ಸಿಕ್ತು. ಸೊ ನಿಮಗೂ ಹೇಳೋಣ ಅಂಥೇಳಿ ಜಗ ಅಂದ್ಕೊಂಡ್ಬಂದಿದ್ದೀನಿ ಇವತ್ತು. ಸೊ ಇಲ್ಲಿಗೆ ನಂದು ಫ್ಯಾಕ್ಟ್ ಮುಗೀತು. ಸೊ ಆಲೆ ಮನೆ ಇದ್ದರೆ ನೆಕ್ಸ್ಟು ಅದೇ ವ್ಲಾಗ್ ಮಾಡ್ತೀನಿ. ಸೊ ಕಬ್ಬು ತುಂಬ ಟೇಸ್ಟಿಯಾಗಿದೆ ಗೈಸ್. ದೊಡ್ಡ ಮರ ಎಲ್ಲ ಇದೆ ಇದ್ರೊಳಗಡೆ. ಆ ಥರ ಹುಳ ಸುಮಾರು ಸತ್ತಿರೋ ಇದ್ದಾವೆ. ಸೊ ಒಣಗೋಗಿರೋ ಮರ ಸುಮಾರು ಬಿದ್ದಿದೆ. ಸೊ ಇವತ್ತಿನ ವ್ಲಾಗಿಗೆ ಇಷ್ಟೇ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ. ಇಷ್ಟ ತನಕ ನನ್ನ ವ್ಲಾಗ್ನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ವೀಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ನಿಮ್ಗೆ ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್. ಅಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟ್ರಷ್ಟು ದೂರ ಹೋದು ಕಾಡು ಕಂಟಿನ್ಯೂ ಆಗುತ್ತೆ. ಅರ್ಧ 1 ಕಿಲೋಮೀಟ್ರಷ್ಟು ದೂರ ಹೋದ ಅಲ್ಲೊಂದು ರೋಡ್ ಕಾಣಿಸ್ತಿದೆ ಗೈಸ್. ಇದು ಮೊನ್ನೆ ನಾವು ತರಷ್ಟೊತ್ತಿಗೆ ನಾವೇ ಮಾಡಿದ. ನೋಡಿ ಗೈಸ್, ಮೊನ್ನೆ ತರಕ್ಕೆ ಬಂದಿದ್ವಿ. ಇಲ್ಲ ಹೋಗೋಕ್ಕೆ ರೋಡಿಲ್ಲ ಅಂಥೇಳಿ ನಾವು ದಾರಿ ಮಾಡಿದ್ವಿ. ಇಲ್ಲೊಂದು ಮೆಟ್ಲು. ಇಲ್ಲಿಂದ ಹಿಂಗೆ ಸ್ಲೈಡ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಯ್ತು. ಇಲ್ಲಿಂದ ಇಲ್ಲೊಂದು ಸಾರು ಹಾಕಿದ್ದೀನಿ ನೋಡಿ. ನಾನು ಅಪ್ಪ ಅಮ್ಮ ಸೇರ್ಕೊಂಡು ಮಾಡಿರೋದು ಇದು. ಯಾರಿಗಾದ್ರೂ ಏನಾದರೂ ಬೇಕಾದರೆ ಕಾಡಿಂದ ತೊಗೊಂಡೋಗಿರಿ. ಅದಾ ಕಾಡಿನಂದಲ್ಲ, ಅದು ತೊಗೊಂಡೋಗಿ. ಯಾಕಂದರೆ ತಗೊಂಡೋಗೋವಂಥದ್ದು ಏನಿಲ್ಲ ಇಲ್ಲಿ, ಕಟ್ಟಿಗೆ ಮತ್ತು ದರ್ಗು ಬಿಟ್ಟರೆ. ಸೊ ಬಾಯ್.